ನಮ್ಮ ದೇಶದಲ್ಲಿ ಹಲವು ಕಡೆ ಹಲವು ರೀತಿಯಲ್ಲಿ ಈ ಮಕರ ಸಂಕ್ರಮಣಕ್ಕೆ ಕರೀತಾರೆ. ಅದಕ್ಕೆ ಅದರದ್ದೇ ಆದಂತಹ ಹೆಸರಿನಿಂದ ಕರೀತಾರೆ. ನಾವು ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಭೋಗಿ ಹಬ್ಬ, ಮಕರ ಸಂಕ್ರಮಣ, ಕನು ಹಬ್ಬ ಅನ್ನತಕ್ಕಂಥದ್ದು ಆಂಧ್ರದಲ್ಲಿ ಆಚರಣೆಯನ್ನು ಮಾಡ್ತಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಅನ್ನತಕ್ಕಂತಹ ಹಬ್ಬದ ಆಚರಣೆಯನ್ನು ಮಾಡತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ಪ್ರಯಾಗದಲ್ಲಿರ್ಬೋದು, ಗಂಗಾ ನದಿಯಲ್ಲಿರ್ಬೋದು ಅಥವಾ ಗಂಗಾ ಸಾಗರದಲ್ಲಿರ್ಬೋದು ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ತೀರ್ಥ ಸ್ನಾನಕ್ಕೆ ಹೇಳಿರುವುದರಿಂದ ಮಕರ ಸಂಕ್ರಮಣದಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಪುಣ್ಯ ನದಿಗಳಲ್ಲಿ ಹೋಗಿ ಮಿಂದು ಆ ಮೂಲಕ ಪುನೀತರಾಗತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ ಅಂತಂದರೆ ಅದು ಮಕರ ಸಂಕ್ರಮಣ. ಬೇರೆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪುಣ್ಯಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರದಲ್ಲಿ ಮಾಡತಕ್ಕಂತಹ ತೀರ್ಥ ಸ್ನಾನ ಇದಕ್ಕಿಂತ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಮಕರ ಸಂಕ್ರಮಣದಲ್ಲಿ ಇದೆ.